ಕಂಬಳ ಬೇಕಾ? ಈಗ ಕಂಬಳ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್. 10 ಕೋಟಿ ರೂಪಾಯಿ 12 ಕೋಟಿ ಜಾಸ್ತಿ ಖರ್ಚು ಮಾಡಿ ಕಂಬಳ ಕೋಣ ಓಡಿಸೋ ಕಂಬಳನ ಬೇಕಾ ಅಂತ ದಸರಾದಲ್ಲಿ ಸರ್ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬರಗಾಲ, ಮಳಿಲ್ಲ, ಈ ಕಂಬಳಕ್ಕೆ 10 ಕೋಟಿ ಕೊಟ್ಕೊಂಡು ಏನು ಮಾಡೋದು? ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿ ಜನ ಎಲ್ಲ ಸಂತೋಷಪಟ್ಟಾಗ ಕಂಬಳ ನೋಡಿ ಮಾಡಿಸಿ ಬ್ಯಾಡ. ಯಾಕೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಏನೋ ಬರ್ತಾವ್ರಂತಲ್ಲ, ಭಾಳ ಸಂತೋಷವಾಗ್ತಾರೆ. ಅವ್ರು ಚೆನ್ನಾಗಿ ಶುರು ಮಾಡಿದ್ದಾರೆ ಕೆಲಸ. ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾರೆ. ಎಲ್ಲ ವರ್ಗ ಮಠಾಧಿಪತಿಗಳಿಂದ ಹಿಡಿದು ಧರ್ಮಾಧಿಕಾರಿಗಳಿಂದ ಹಿಡಿದು ಮತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಆ ದಿಮಾಕು ಆ ಥರ ಇಲ್ಲ. ಹಾಗಾಗಿ ಅಯ್ಯೋ, ನಾನು ಯಾರನ್ನು ನಾನು MLC ಮಾಡು, ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗೋಕ್ಕಾಗಲಿಲ್ಲ, ಜನ ರಶ್ ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂತ ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ DK CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇದು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಟ್ರು. ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗಷ್ಟೇ. ಅದು ಕೃತಜ್ಞತೆ ಇರಬೇಕು. ಕಂಬಳ ಬೇಕಾ? ಈಗ ಕಂಬಳ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್. 10 ಕೋಟಿ ರೂಪಾಯಿ 12 ಕೋಟಿ ಜಾಸ್ತಿ ಖರ್ಚು ಮಾಡಿ ಕಂಬಳ ಕೋಣ ಓಡಿಸೋ ಕಂಬಳನ ಬೇಕಾ ಅಂತ ದಸರಾದಲ್ಲಿ ಸರ್ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬರಗಾಲ, ಮಳಿಲ್ಲ, ಈ ಕಂಬಳಕ್ಕೆ 10 ಕೋಟಿ ಕೊಟ್ಕೊಂಡು ಏನು ಮಾಡೋದು? ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿ ಜನ ಎಲ್ಲ ಸಂತೋಷಪಟ್ಟಾಗ ಕಂಬಳ ನೋಡಿ ಮಾಡಿಸಿ ಬ್ಯಾಡ. ಯಾಕೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಏನೋ ಬರ್ತಾವ್ರಂತಲ್ಲ, ಭಾಳ ಸಂತೋಷವಾಗ್ತಾರೆ. ಅವ್ರು ಚೆನ್ನಾಗಿ ಶುರು ಮಾಡಿದ್ದಾರೆ ಕೆಲಸ. ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾರೆ. ಎಲ್ಲ ವರ್ಗ ಮಠಾಧಿಪತಿಗಳಿಂದ ಹಿಡಿದು ಧರ್ಮಾಧಿಕಾರಿಗಳಿಂದ ಹಿಡಿದು ಮತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಆ ದಿಮಾಕು ಆ ಥರ ಇಲ್ಲ. ಹಾಗಾಗಿ ಅಯ್ಯೋ, ನಾನು ಯಾರನ್ನು ನಾನು MLC ಮಾಡು, ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗೋಕ್ಕಾಗಲಿಲ್ಲ, ಜನ ರಶ್ ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂತ ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ DK CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇದು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಟ್ರು. ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗಷ್ಟೇ. ಅದು ಕೃತಜ್ಞತೆ ಇರಬೇಕು.